ಅಣ್ಣ ಅತ್ತಿಗೆ ಬಾ ಕ್ರಾಂತಿವೀರ ಬಾ. ಯಾಕಪ್ಪ ಇಷ್ಟು ಗಡಿಬಿಡಿಯಾಗಿ ಮಾತಾಡ್ತಿದ್ಯಲ್ಲ, ಯಾಕೆ? ಏನಾಯ್ತು? ಏನಿಲ್ಲ ಅಣ್ಣ, ತಮಗೊಂದು ಸಂತೋಷದ ಸುದ್ದಿ ತಿಳಿಸಬೇಕಾಗಿತ್ತು ಅಷ್ಟೇ. ಆದ್ರೆ ಏನಪ್ಪ, ಯಾವ್ದಾದ್ರು ಹುಡುಗಿನ ಪ್ರೀತಿ ಮಾಡಿದೇನೆ ಹೇಗೆ? ಇನ್ನು ಮದುವೆ ವಿಷಯ ಈಗಲ್ಲಮ್ಮ. ನನ್ನ ಆಸೆ ಆಕಾಂಕ್ಷೆಗಳ ಬಾಳ್ವೆ ಅವೆಲ್ಲ ಮುಗಿದ ನಂತರ ನನ್ನ ಮದುವೆ. ಸಹೋದರ, ಹಾಗಾದ್ರೆ ಮತ್ತೆ ವಿಷಯ ಸಹೋದರ ಅದು? ಏನಿಲ್ಲಣ್ಣ, ಮೊನ್ನೆ ನಡೆದ ಪಕ್ಷ ಸಭೆಯಲ್ಲಿ ನಡೆದ ಶಾಸಕರು ನನ್ನೊಂದಿಗೆ ಚರ್ಚಿಸಿ ಒಂದು ವಿಷಯಕ್ಕೆ ಬಂದಿದ್ರಣ್ಣ. ಅದ್ಯಾವುದು ರಾಜಕೀಯ ವಿಷಯನಪ್ಪ? ಅದು ರಾಜಕೀಯ ವಿಷಯ ಅಲ್ಲಣ್ಣ, ಮಕ್ಕಳ ಭವಿಷ್ಯ ಬರಲು ನೀವು ನಮ್ಮದು ವಿದ್ಯಾಚೇತನ ಎಂಬ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಎಂದಿದ್ದಾರೆ. ಅದಕ್ಕೆ ಇದಂತ ನಿರ್ಧಾರ ತಮ್ಮ? ಬೇಡಪ್ಪ ಬೇಡ. ಈಗಲೇ ಈ ಊರ್ಗೌಡ್ರ ಒಂದು ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ. ಅವ್ರನ್ನ ಎದುರಾಯ್ಕೊಂಡ ನಾವು ಮತ್ತೊಂದು ಶಾಲೆ ತೆರೆದು ನನಗೆ ಯಾಕೋ ಬೇಡಪ್ಪ. ಅನುಮಾನ ಮಾಡಬೇಡಣ್ಣ. ನಾನು ಎಷ್ಟೇ ಬೇಡ ಎಂದ್ರು, ನಿಮ್ಮಣ್ಣನ ವಿಚಾರಿಸಿ ಅಂದ್ರು ಶಾಸಕರು ಕೇಳ್ತಾ ಇಲ್ಲ. ನಿಮ್ಮಣ್ಣನ ಕರೆಸಿ ನಾನು ಹೇಳ್ತೇನೆ ಎಂದು ಆ ಸಮಯ ನನಗೆ ಹೂವಿನ ಮಾಲೆ ಹಾಕಿ ಬಿಟ್ಟಿದ್ದಾರಣ್ಣ. ಅಯ್ಯೋ ಭಗವಂತ, ಇನ್ನೇನು ಮಾಡೋದು? ನೀನು ಶಾಲೆ ಬಿಟ್ಟು ಈಗ 5 ವರ್ಷವಾಯಿತು. ಹೊಲ ಮನೆ ಕೆಲಸ ಅಂತ ನಿಂತು ಬಿಟ್ಟಿರುವೆ ಅಂದಾಗ ಇದೆಲ್ಲ ಹೇಗಪ್ಪ ಸಾಧ್ಯ? ಕೃಷಿ ಕೆಲಸ ಬಿಟ್ಟ ಶಾಲೆ ನಡೆಸೋದು ನನಗೆ ಯಾಕೋ ಭಯವಾದಂತೆ ಕಾಣಿಸುತ್ತೆ ಸಹೋದರ, ಭಯವಾದಂತೆ. ಅನುಮಾನ ಮಾಡಬೇಡಣ್ಣ. ನೀನು ಬಯದ ಭೀತಿಯನ್ನು ಮೊದಲು ಹೊರಕಣ್ಣ. ಅದಕ್ಕೆಲ್ಲ ನಾನಿದ್ದೇನೆ. ನನ್ನ ಹಿಂದೆ ನಮ್ಮ ಶಾಸಕರಿದ್ದಾರೆ, ನಮ್ಮ ತಾಲೂಕಿನ ಅಪಾರದ ಅಭಿಮಾನಿಗಳಿದ್ದಾರೆ. ಬರೀ ನೀನು ನನಗೆ ಒಪ್ಪಿಗೆ ಕೊಟ್ಟು ಆಶೀರ್ವದಿಸಿದ್ರೆ ಸಾಕು. ನಾನು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಜಿಲ್ಲೆಯಲ್ಲಿ ಇನ್ನೊಂದು ಶಿಕ್ಷಣ ಸಂಸ್ಥೆಯಾಗಿ ಮಾದರಿಯಾಗಿ ಮಾಡುತ್ತೇನೆ. ನಾನು ಆಶೀರ್ವಾದ ಕೇಳ್ತೇನೆ, ನಾವು ಒಪ್ಪಿಗೆ ಕೊಟ್ಟುಬಿಡು. ಎದ್ದೇಳು ಸಹೋದರ, ಎದ್ದೇಳು. ಧೈರ್ಯವೇ ಸರ್ವತ್ರಂ ಸಾಧನಂ ಎಂಬಂತೆ ಈ ನಿನ್ನ ಧೈರ್ಯ ನಿನ್ನ ಹಿಂದೆ ಇರಲಿ. ಆ ನನ್ನ ದೈವ ಬಜರಂಗಿ ಆಶೀರ್ವಾದ ಸದಾ ನಿನ್ನ ಮೇರಲ್ಲಿ ಇರಲಿ ಕಂದ. ಹೌದಪ್ಪ, ನೀ ನಡೆಯುವ ಸತ್ಯದ ಹಾದಿಯಲ್ಲಿ ಎಷ್ಟೇ ಕಲ್ಲು ಮುಳ್ಳು ಬಂದರೂ ಕೂಡ ಅದು ದೇವರ ಕೃಪೆಯಿಂದ ಹೂವಾಗಲಿ, ಈ ನಿನ್ನ ಕೆಲಸಕ್ಕೆ ಗೆಲುವು ಸಿಗಲಿ. ಆದರೆ ಆ ಗೌಡನಿಂದ ನೀನು ಸ್ವಲ್ಪ ಹುಷಾರಾಗಿರ್ಬೇಕು, ತಿಳಿಯಿತೆ? ಆಯ್ತು ಅತ್ತಿಗೆ. ಆ ದುರಂಕಾರ ದೇವೇಗೌಡ ಎಂತ ಕುತಂತ್ರ ಮಾಡಿದ್ರೆ ಅವನು ಹೊದರೋದಿಲ್ಲ. ನಿನ್ನಿಬ್ಬರ ವರನ ಹಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಅಷ್ಟೇ ಸಾಕು. ಅವನ ಅಹಂಕಾರ ಈ ಜಗದಲ್ಲಿ ನನ್ನ ಸತ್ತಲ ಕೂಡ ಕಟ್ಟಿ ಈ ಶಿಕ್ಷಣ ಕ್ರಾಂತಿಕರ ಊದಿ ಅಕ್ಷರ ಜ್ಞಾನದಿಂದಲೇ ಬಡವರ ಬಡತನ ಬಡಭೂತವನ್ನು ಬಡದು ಓಡಿಸಿ ಬಡವರ ರಕ್ತದಿಂದ ಉಬ್ಬಿದ ಅವನ ದೇವನೇ ಅವರಿಂದಲೇ ಅವನ ಹಣೆ ಬರ ಬದಲಾಯಿಸುತ್ತಾರೆ. ನನ್ನ ಹೆಸರು ಈ ಮಕ್ಕಳಿಗೆ ಕ್ರಾಂತಿ ಅಲ್ಲ, ಇದಕ್ಕೆಲ್ಲ ಮಾರುತೇಶ್ವರನೇ ಸಾಕ್ಷಿ. ಸಂತೋಷ ಸಹೋದರ, ಸಂತೋಷ. ಈ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂದು ಎಲ್ಲರೂ ಕೂಡಿಕೊಂಡು ಆನಂದದಿಂದ ಒಂದು ಹಾಡನ್ನು ಹಾಡೋಣ ಬಾ. ಆಯ್ತಣ್ಣ.
ನಡೆಯಿರಿ. ಬರೀ ಆಯ್ತು ಅತ್ತಿಗೆ.